ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಚೆನ್ನಮ್ಮ ಅವರ ಪಾರ್ಥಿವ ಶರೀರ ರೇವಣ್ಣ ಅವರ ನಿವಾಸದಲ್ಲಿದೆ. ಸಾರ್ವಜನಿಕರು ಬಂದು ಅಂತಿಮ ದರ್ಶನ ಪಡೆದುಕೊಳ್ಳುತ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣ 12 ಗಂಟೆ ತನಕ ಮಾತ್ರ ಅಂತಿಮ ದರ್ಶನಕ್ಕೆ ಅವಕಾಶ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಅಂತಿಮ ದರ್ಶನ ಅಂತ್ಯ ಅಂತೆ ನೋಡಿ. ಅಂತಿಮ ಯಾತ್ರೆಗೂ ಮುನ್ನ ರೇವಣ್ಣ ಮನೆಯಲ್ಲಿ ಪೂಜೆ ಸಲ್ಲಿಕೆ ಆಗುತ್ತೆ. ಕುಟುಂಬಸ್ಥರಿಂದ ಚೆನ್ನಮ್ಮ ಪಾರ್ಥಿವ ಶರೀರಕ್ಕೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಪೂಜೆ ಬಳಿಕ ಮಾವಿನ ಕೆರೆಗೆ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಹೊರಡುತ್ತೆ. ಹೂ ಅಲಂಕೃತ ಬಿದಿರಿನ ಪಲ್ಲಕ್ಕಿಯಲ್ಲಿ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಕೆಲವೇ ಕ್ಷಣಗಳಲ್ಲಿ ಸಾಗಲಿದೆ. ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನ ತನಕ ಅಂತಿಮ ಯಾತ್ರೆ ಹೊರಡಲಿದ್ದು, ರೇವಣ್ಣ ನಿವಾಸದಲ್ಲಿ ಚೆನ್ನಮ್ಮ ಅಂತಿಮ ದರ್ಶನ ಸದ್ಯಕ್ಕೆ ಅಂತ್ಯ ಆಗಿದೆ. ಇನ್ನು ಮುಂದೆ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶ ಇರಲ್ಲ. ಬದಲಾಗಿ ಮನೆಯಲ್ಲಿ ಕುಟುಂಬಸ್ಥರೇ ಈಗ ಅಂತಿಮ ಪೂಜೆಯನ್ನ ಮಾಡ್ತಾರೆ ನಿವಾಸದಲ್ಲಿ. ತದನಂತರದಲ್ಲಿ ನೋಡಿ, ದೃಶ್ಯ ನೋಡ್ತಾ ಇದ್ರಲ್ಲ, ಈ ಕಡೆ ಹೂವಿನಿಂದ ಅಲಂಕೃತಗೊಂಡಿರುವಂತಹ ಒಂದು ತೇರು ರೀತಿಯಲ್ಲಿದೆ. ಅದರಲ್ಲಿ ಪಾರ್ಥಿವ ಶರೀರವನ್ನ ಇರಿಸಿ ಅಂತಿಮ ಯಾತ್ರೆಯನ್ನ ಮಾಡ್ತಾರೆ. ಎಲ್ಲಿ ಅಂದ್ರೆ ಅಂತ್ಯಕ್ರಿಯೆ ಆಗೋ ಸ್ಥಳದ ತನಕ ಕೂಡ ಇದೇ ಹೂವಿನ ಪಲ್ಲಕ್ಕಿಯ ಮೂಲಕ ಅಂತಿಮ ಯಾತ್ರೆಯನ್ನ ನೆರವೇರಿಸಲಿದ್ದಾರೆ ಕುಟುಂಬಸ್ಥರು. ಅಲ್ಲಿ ನೀವು ಸಾರ್ವಜನಿಕರು ಅಂತಿಮ ದರ್ಶನ ಪಡೆದುಕೊಳ್ಳಬಹುದು. ಪ್ರಮುಖ ರಸ್ತೆಗಳ ಮೂಲಕ ಅಂತಿಮ ಯಾತ್ರೆ ಹೋಗುತ್ತೆ. ಬಟ್ ನಿವಾಸದಲ್ಲಿ ಅಂತಿಮ ದರ್ಶನ ಕಂಪ್ಲೀಟ್ ಆಗಿ ಅಂತ್ಯ ಆಗಿದೆ. ಈಗ ಪೂಜೆಯನ್ನ ಸಲ್ಲಿಕೆ ಮಾಡಿದ ಬಳಿಕ ಅಂತಿಮ ಯಾತ್ರೆ ಪ್ರಾರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಓಕೆ, ಸಿದ್ಧತೆ ಭದ್ರತೆ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದುರ್ಗೇಶ್ ಹಾಸನದ SP ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಆಗಿದ್ದಂತ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಈಗ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಳಲಾಗಿರುವಂತದ್ದು. ಅಂತ್ಯಕ್ರಿಯೆಗೆ ಏನೆಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ ಅನ್ನೋದ್ರ ಕುರಿತಂತೆ ನಾವು ಇದೀಗ ನಮ್ಮ ಹಾಸನದ SP ಆಗಿರ್ತಕ್ಕಂಥ ಶುಭನ್ವಿತಾ ಮೇಡಮ್ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡ್ತೀನಿ. ಮೇಡಮ್, ಅಂತ್ಯಕ್ರಿಯೆಗೆ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂತದ್ದು? 2,000 ಆಲ್ಮೋಸ್ಟ್ 2,000 ನಾವು ಆಫೀಸರ್ಸ್ ಅಂಡ್ ಫೋರ್ಸ್ ಇಲ್ಲಿಗೆ ಡಿಪ್ಲಾಯ್ ಮಾಡಿದ್ದೀವಿ. ಅದ್ರ ಜೊತೆಗೆ ನಮ್ಮ ತುಂಬಾ ಜನ VIPs ಇಲ್ಲಿಗೆ ಬರ್ತಾರೆ. ಅವರೋಸ್ಕರ ಎಲ್ಲ ಭದ್ರತೆ ಅರೇಂಜ್ಮೆಂಟ್ಸ್ ನಾವು ಮಾಡಿದ್ದೀವಿ. ಟ್ರಾಫಿಕ್ ಡೈವರ್ಷನ್ ಬೇರೆಯಿಂದ ನಡೀತಾ ಇದೆ ಜನೋಸ್ಕರ. ಮತ್ತೆ ನಾವು ಪಬ್ಲಿಕ್ ಪಾರ್ಕಿಂಗ್ 3-4 ಕಡೆ ಮಾಡಿದ್ದೀವಿ. ಹಳೆಕೋಟೆ ಕ್ರಾಸ್ ಇಂದ ಮತ್ತೆ ಹರದನಹಳ್ಳಿ ಕ್ರಾಸ್ ಇಂದ. ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆನೂ ಬೇರೆ ಕಡೆ ಏನಾದ್ರು ಮಾಡಿದಾರೆ ಮೇಡಮ್? ಹೌದು, ಹಳೆಕೋಟೆ ಕ್ರಾಸ್ ಇಂದ ಯಾರ್ಯಾರು ಎಂಟರ್ ಆಗ್ತಾರೆ, ಮಾವಿನ ಕೆರೆ ಬೆಟ್ಟ ಕೆಳಗಡೆ ನಾವು ಪಬ್ಲಿಕ್ ಪಾರ್ಕಿಂಗ್ ಮಾಡಿದ್ದೀವಿ. ಮತ್ತೆ ಹರದನಹಳ್ಳಿ ಕ್ರಾಸ್ ಇಂದನೂ ಯಾರು ಎಂಟರ್ ಆಗ್ತಾರೆ ಅವರೋಸ್ಕರ ನಾವು ಅಲ್ಲಿ ಪಕ್ಕದಲ್ಲಿ ಒಂದು ಪಾರ್ಕಿಂಗ್ ಅರೇಂಜ್ಮೆಂಟ್ ಮಾಡಿದ್ದೀವಿ. ಈಗ ತಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಯಾರೆಲ್ಲ VVIPಗಳು ಬರುವಂತ ಸಾಧ್ಯತೆಗಳು ಇರುವಂತದ್ದು ಮೇಡಮ್? ನಮ್ಮ ಆನರಬಲ್ ಚೀಫ್ ಮಿನಿಸ್ಟರ್ ಬರ್ತಾರೆ. ಅವ್ರ ಜೊತೆಗೆ ನಮ್ಮ ಸ್ಟೇಟ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಬರ್ತಾರೆ. ಮತ್ತೆ 2 ಜನ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಬರ್ತಾರೆ. ಅಂದಾಜು ಎಷ್ಟು ಏನು ಅವರ ಅಭಿಮಾನಿಗಳು ಸೇರುವಂತ ಸಾಧ್ಯತೆ ಇರುವಂತದ್ದು ಮೇಡಮ್? ನಮ್ಗೆ ಅವರಿಂದ ಏನ್ ಮಾಹಿತಿ ಸಿಕ್ಕಿದೆ ಅದರ ಪ್ರಕಾರ 40,000 ರಿಂದ 50,000 ಜನ ಸೇರ್ಬೋದು. ಎಲ್ಲ ರೀತಿಯಂತ ವ್ಯವಸ್ಥೆ ಆಗಿರುವಂತದ್ದು. ಇದಿಷ್ಟು ಹಾಸನ SP ಆಗಿರ್ತಕ್ಕಂಥ ಶುಭನ್ವಿತಾ ಮೇಡಮ್ ಅವರ ಮಾತುಗಳು. ಇವತ್ತಿನ ಅಂತ್ಯಕ್ರಿಯೆಗೆ ಪೊಲೀಸ್ ಇಲಾಖೆಯಿಂದ ಎಲ್ಲ ರೀತಿಯಂತಹ ವ್ಯವಸ್ಥೆಗಳನ್ನು ಸಹ ಮಾಡ್ಕೊಂಡಿದ್ದೀವಿ. ಯಾಕಂತಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ದೇವೇಗೌಡರ ಕುಟುಂಬದ ಅಭಿಮಾನಿಗಳಾಗಿರ್ಬೋದು ಮತ್ತು JDS ನ ಕಾರ್ಯಕರ್ತರು ಎಲ್ಲರೂ ಸಹ ಭಾಗವಹಿಸುವಂತಹ ಸಾಧ್ಯತೆಗಳು ಇರೋ ಹಿನ್ನೆಲೆಯಲ್ಲಿ ವಾಹನ ಸಂಚಾರಕ್ಕೂ ಸಹ ಯಾವುದೇ ರೀತಿಯಾದಂತಹ ಅಡೆತಡೆಗಳ ಆಗಬಾರ್ದು. ಯಾಕಂತಂದ್ರೆ VVIPಗಳ ಸಾಕಷ್ಟು ಸಂಖ್ಯೆಯಲ್ಲೂ ಸಹ ಬರುವ ಹಿನ್ನೆಲೆಯಲ್ಲಿ ಮತ್ತು ಜನಸಾಮಾನ್ಯರಿಗೂ ಸಹ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ವ್ಯವಸ್ಥೆಯನ್ನ ಮಾಡಿದೀವಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ರವಿ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಹಾಸನ.